ನನ್ನ ಪತಿಯವರು ತೋಟಕ್ಕೆ ಹೋಗಿ ಬೇಗನೆ ಬರ್ತೀನಿ ಅಂತ ಹೇಳಿದವರು ಇಷ್ಟೊತ್ತಾದರೂ ಬರಲಿಲ್ವಲ್ಲ. ತೋಟದಲ್ಲಿ ಆಳುಗಳು ಬಂದಿರಲಿಲ್ಲ, ಅದಕ್ಕೆ ಲೇಟ್ ಆಗಿರ್ಬೇಕು. ಕಸರದ ತೊಟ್ಟಿನಲ್ಲಿ ಬಿದ್ದ ಸಾವಿಗೆ ಕಾಣಿಸನ್ನು ಕಣ್ಣಿನಲ್ಲಿ ಸ್ವಲ್ಪ ಹೊಲಸು ಬಿದ್ದಿತ್ತು. ಅದಕ್ಕೆ ಕಣ್ಣು ತುಂಬಾ ನೋವಾಗುತ್ತಾ ಇದೆ ತಾಯಿ. ಸಿಂಧೂರ, ನಾನು ನಿನಗೆ ಎಷ್ಟು ಸಾರಿ ಹೇಳಿದ್ದೇನೆ, ಹೊಲದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಮಣ್ಣೆಲ್ಲ ನೀನು ಕಣ್ಣಾಗಿ ನೋಡಿಕೊಂಡು ಈ ರೀತಿ ಕೆಲಸ ಮಾಡಿದಲ್ಲ, ಇದು ನನಗೆ ಸರಿ ಕಾಣ್ತಾ ಇದೆಯೇನೋ? ಅವರ ತುತ್ತು ಒಡಲಿನಲ್ಲಿ ಈ ಚೀಲ ತುಂಬಿಕೊಂಡ್ರೆ ಏನಾತ ಮೇಲೆ ಎಷ್ಟೊಂದು ಪ್ರೀತಿ ವಾತಿಸ್ತಾ ನಿನಗೆ. ಸಿಂಧೂರ ನೋಡು, ಕಣ್ಣು ತುಂಬಾ ನೋವಾದಂತೆ ಕಾಣ್ತಾ ಇದೆ. ನನ್ನ ಸೀರೆ ಸೆರಗಿನಿಂದ ನಾನೇ ತೆಗಿತೇನೆ, ಬಾರಪ್ಪ. ಅವರ ಬಾಯಿ ತಪ್ಪು ಮಾತನಾಡ್ತಾ ಇದೆಯಾ? ಈ ದೇಶಗತ ಮನೆಯಲ್ಲಿ ನನ್ನ ಹೆಸರಿರುವವರೆಗೂ ನಿನ್ನ ಪುಟ್ಟಕನಾಗಿ ಸೇವೆ ಆಡುತ್ತಾನೆ. ಇದಕ್ಕೆ ನಿನಗೆ ದಡ್ಡ ಎನ್ನದು, ಅದ್ರ ಬಗ್ಗೆ ಏನು ವಿಚಾರ ಮಾಡಬೇಡ, ನಾನೇ ತೆಗಿತೇನೆ. ಬೇಡ ತಾಯಿ, ನಾನು ಒಳಗೆ ಹೋಗಿ ಒಂದು ಚಂಬು ನೀರನ್ನು ತೆಗೆದುಕೊಂಡು ನನ್ನ ಕಣ್ಣು ನಾನು ಸ್ವಚ್ಛ ಮಾಡಿಕೊಳ್ತೇನೆ. ಹೋಗ್ಲಿ ಬಿಡಪ್ಪ, ಎಷ್ಟೇ ಆದ್ರೂ ನಾನು ನಿನಗೆ ಹೊಡೆದ ತಾಯಿ ಅಲ್ವಲ್ಲ, ಏನ್ ಮಾಡ್ತಾ ಇದ್ದೀನಿ. ಆಗಲಿ ತಾಯಿ. ಹಾಗಾದ್ರೆ ಬಾರಪ್ಪ. ಈ ಕಿಳು ಜಾತಿ ಆಳಿಯೊಂದಿಗೆ ನಿನ್ನ ಪ್ರೇಮದ ಚೆಲ್ಲಾಟ. ಏನ್ ಮಾತಾಡ್ತಾ ಇದ್ದೀನಿ? ಚಿಕ್ಕದರೆ ದೊಡ್ಡ ಪರತು ಸಣ್ಣ ಪರತು ಎಂದು ಅಣ್ಣ ತಮ್ಮನಿಗೆ ಕಣ್ಣಿಗೆ ಸುಂದರ ನೀರನ್ನು ಬರಿಸಿ ನಾವು ಮನೆ ಇಲ್ಲದ ಸಮಯದಲ್ಲಿ ಉಪಯೋಗಿಸಿಕೊಂಡು ಕದ್ದು ಕಾಮದ ಪುಂಗಿಯುವುದಿದೆಯಾ ಕತ್ತಲ ಮಗನೇ? ಸೀತಾ ಮಾತ್ರ ಪವಿತ್ರವಾದ ನನ್ನ ತಾಯಿ ಹಾದು ನಮ್ಮ ಸಂಬಂಧ ಕಲಿಸಿದರೆ ತಲೆಯನ್ನು ಮರೆತು ನಿಂತು ಜಾಗದಲ್ಲಿ ಮೆಟ್ಟಿನಿಂದ ಸೀಬಿಡೆ. ನೀನು ತಪ್ಪು ಮಾಡ್ತಾ ಇದೀಯಪ್ಪ. ಅಂದು ನಿನ್ನ ಮೇಲೆ ಆಸೆ ಪಟ್ಟು ಸೇರಲು ಬಂದಾಗ ಮಹಾನ್ ಪತಿವರ್ತ ಸ್ವಾದಿ ಶಿರೋಮಣಿ ಕಂಡೆ. ನಮ್ಮ ಮನೆಯ ಆಳಿನೊಂದಿಗೆ ಹಗಲು ಹೊತ್ತಿನಲ್ಲಿ ಕಾಮದಾಟ ನಡೆಸುವುದಲ್ಲ, ಹೇಳುವುದು ಸ್ವಾದಿ ಶಿರೋಮಣಿ ಶಬ್ದಗಳು. ಮನಸ್ಸು ಹೆಣ್ಣೆ ಎಲ್ಲೋ ನೀಚ ಗರಿತಿ ಸುಳ್ಳಿಗಿರೆಯಲ್ಲಿ ಮನೆ ಮಾಡಿದ್ರು ಅವಳ ಗಂಟೆಯಿಂದ ಮಾತ್ರ ಮರಿಬೇಡ. ಬಂಗಾರವನ್ನು ತಿಪ್ಪೆಯಲ್ಲಿ ಮುಚ್ಚಿಟ್ಟು ಆ ಬಂಗಾರ ತನ್ನ ವಸ್ತುವನ್ನು ಕಳೆದುಕೊಳ್ತೇನೋ? ನೀನು ಹುಚ್ಚು ನಾಯಿ ತರ ಬರೆದ್ರೆ ನಾನು ಕೆಟ್ಟವಳಾಗಲು ಸಾಧ್ಯವಿಲ್ಲ. ಸಾಕು, ನಿಲ್ಲಿಸು ಸಿಂಧೂರ. ನಮ್ಮಣ್ಣ ತನ್ನ ಹೊಟ್ಟೆಯ ಕನಸಿನ ಮಗಳಿಗಿಂತ ಹೆಚ್ಚಿನ ಜೋಪಾನ ಮಾಡಿ ಅಣ್ಣ ಹಾಲು ಉಣಿಸಿ ರಂಚ ಬೆಳೆಸಿ ಇದು ತಿನ್ನಲಿಕ್ಕೆ ತುತ್ತು ಹಣ್ಣು ಹಾಕಿದಾನೆ. ಯಜಮಾನ ಹೆಂಡತಿಗೆ ಕಂಡು ಹಾಕಿದ್ಯಾ ತಾಯಿಗಂಡ? ಶರತ್, ನಿನ್ನ ನಾಲ್ಕು ರೀತಿ ಸೀಮೆ ದಾಟಿ ಹೋಗುತ್ತಾ ಇದೆ. ಆಗದೆ ನೀನು ಜೀವನವಾಗಿ ಉಳಿದ್ರೆ, ಇಲ್ಲವಾದರೆ ಇಷ್ಟ ಸ್ಥಿತಿ ಮಾಡಿಬಿಡ್ತೇನೆ. ಅಣ್ಣ ಹಾಕಿದವರ
ಮತ್ತು ಸುಳ್ಳೇನಿನ ಬಗ ಮಾತ್ರ ಪವಿತ್ರವಾದ ಈ ನನ್ನ ತಾಯಿಗೆ ಸುಳ್ಳೆಂದು ಬಂದಿದೆ ಆ ಬಚ್ಚ ಹುಚ್ಚ. ನನ್ನ ಮನೆ ಅನ್ನ ತಿಂದು ನನ್ನ ತಮ್ಮನ ಮೇಲೆ ಗುಡು ಹಾಕುವೆ ಆ ಬತ್ತು. ಬಾಣ ಬಾ ರೀತಿಯ ಕೆಟ್ಟ ದೃಶ್ಯ ನೋಡಿ ಬಾರ ನೋಡಿ ನಾನು ನಿನಗೆ ಹೇಳಲು ಸಾಧ್ಯ ಆಗುತ್ತದೆ. ಶರತ್, ಹಿಂದಿನಿಂದ ಹಿಡಿದುಕೊಂಡು ಇಲ್ಲಿವರೆಗೂ ಈ ದೇಶದ ಮನೆಯಲ್ಲಿ ನಾಚಿಕೆ ಪಡುವಂತ ಕೆಟ್ಟ ದೃಶ್ಯ ನಡೆದಿಲ್ಲ, ನಡೆಯುವುದಿಲ್ಲ, ತಿಳಿಯುತ್ತೆ? ಅಣ್ಣ ಇಲ್ಲಿವರೆಗೂ ಯಾವುದು ಬೆಳಗ್ಗೆ ಅಂತ ತಿಳಿದಿದ್ದೀರಿ. ಅದೇ ಹಾಲಿನಲ್ಲಿ ಕೆಟ್ಟ ವಿಷಯ ಅಲ್ಲೇ ಬಿಟ್ಟು ಕುಡಿಲಿಕ್ಕೆ ಬರಬಾರದಂತೆ ಆಗಿದೆ. ಶರತ್, ಸ್ಟಾಪ್ ಮಾಡು ನಿನ್ನ ಮಾತು. ಸಿಂಧೂರ, ಏನ್ ನೋಡುತ್ತಾ ಇದೆ ಈ ಮನೆಯಲ್ಲಿ? ನಿಜ ಹೇಳಿ ಬಾಯಿ ಬಿಚ್ಚಿ. ಗೌರಿ, ಮಗಳು ಅದೇನಾಯ್ತು ಅಂದ್ರೆ ಅಂದರೆ ನಿಮ್ಮ ಕೈತಿತ್ತ ಉಂಡ ಬೆಳೆದ ಕೂಸು ನಾನು ಅಂತ ತಾಯಿ ಗಂಡ ಕೆಲಸ ಮಾಡಿಲ್ಲ. ಆ ತಾಯಿ ನನಗೆ ಬದುಕು ದಾರಿ ತೋರಿಸೋ ದೇವತೆ. ಅಂತ ದೇವತೆ ಮೇಲೆ ಏನಾದರೂ ಮಕ್ಕಳು ಕಾಮಾಕಿ ಆಟ ಆಡಲು ಬಿಡಲು ಸಾಧ್ಯವೇ ತಂದೆ? ಹೊಲಸು ಬಿದ್ದಿದ್ದಾರೆ. ಇವನು ಕಣ್ಣಿನಲ್ಲಿ ಹೆಸರು ಬಿದ್ದು ಕಂಡು ಸಿಗಿಗೆ ತುಂಬಾ ತ್ರಾಸಾಗಿರಬೇಕು. ಇವಳು ನನ್ನ ಮುದ್ದಿನ ಹೆಂಡತಿ ಎಂದು ಇಂಥ ಹೀನ ಚರಿತ್ರಿದವಳಲ್ಲ ಶರತ್. ದೇವಾನು ದೇವತೆಗಳು ಕ್ಷಣದಲ್ಲಿಯೇ ತಪ್ಪು ಮಾಡಿರಬಹುದು, ಆದರೆ ನನ್ನವಳು ಒಂದು ಹೆಜ್ಜೆ ತಪ್ಪು ನಡೆಯವಳಲ್ಲ ಶರತ್. ಈ ಗೌರಿ ನನಗೆ ಸತಿ ಅಲ್ಲ, ಸಾಕ್ಷಾತ್ ನನ್ನ ಪಾಲಿಗೆ ದೇವತೆ ಇದ್ದಂತೆ. ಅಣ್ಣ ಇದು ಅಂದಾಜು ಇವತ್ತೆ ನನ್ನ ಹೃದಯದಲ್ಲಿ ಇಟ್ಟುಕೊಂಡು ಪೂಜೆ ಮಾಡುತ್ತಿದ್ದೆ. ಆದರೆ ಇವತ್ತಿನ ಕೆಟ್ಟ ದೃಶ್ಯ ನೋಡಿ ಇವಳು ನಮ್ಮ ಮನೆ ಬೆಳಗು ಗೌರಿ ಅಲ್ಲ, ನಮ್ಮ ಮನೆ ಅಲ್ಲೊಂದಿಗೆ ಇವಳು. ಶರತ್, ನನ್ನ ಮುದ್ದಿನ ಹೆಂಡತಿ ಎಂದು ಇಂಥ ಹೀನ ಚರಿತ್ರದವಳಲ್ಲ ಶರತ್. ದೇವಾನು ದೇವತೆಗಳು ಕ್ಷಣದಲ್ಲಿಯೇ ತಪ್ಪು ಮಾಡಿರಬಹುದು, ಆದರೆ ನನ್ನವಳು ಒಂದು ಹೆಜ್ಜೆ ತಪ್ಪು ನಡೆಯವಳಲ್ಲ ಶರತ್. ಆ ದೇವರು ಕ್ಷಣದಲ್ಲಿಯೇ ತಪ್ಪು ಮಾಡಿರಬಹುದು, ಆದರೆ ನನ್ನವಳು ಒಂದು ಹೆಜ್ಜೆ ತಪ್ಪು ನಡೆಯವಳಲ್ಲ ಶರತ್. ಸಾಕ್ಷಾತ್ ಗೌರಿ ನನಗೆ ನನ್ನ ಪಾಲಿಗೆ ದೇವತೆ ಇದ್ದಂತೆ. ಅಣ್ಣ ಇದು ಅದೇ ದೇವತೆ ತಪ್ಪಿಕೊಂಡು ಕಣ್ಣಿಗೆ ಮುತ್ತು ಕೊಡುವಾಗ ಮೊಬೈಲ್ ನಲ್ಲಿ ಸೇರುತ್ತಿದ್ದೇನೆ. ನನ್ನ ಮೇಲೆ ನಂಬಿಕೆ ಇದ್ದಿದ್ದರೆ ತೆಗೆದುಕೋ ಮೊಬೈಲ್ ಅನ್ನು. ಗೌರಿ, ಸಿಂಧೂರ, ಏನಿದು ನಿಮ್ಮ ಅಸಲಿ ಚಿತ್ರಗಳು? ಇದು ಎಲ್ಲ ಸುಳ್ಳು ಸ್ವಾಮಿ. ಪಾಪೆ ಮಾತನ್ನು ನಂಬೇಡಿ. ನೋಡಿ, ಇವಳ ಕಣ್ಣಲ್ಲಿ ಕೆಸರು ಬಿದ್ದಿತ್ತು. ಅದನ್ನು ತೆಗೆಯಬೇಕನ್ನು ಹೋಗುವಷ್ಟರಲ್ಲಿ ನನ್ನ ಬಗ್ಗೆ ಇಲ್ಲ ಸಲದ ಅಪರಾಧವನ್ನೇ ಕೊಡ್ತಾ ಇದ್ದೇನೆ. ಪಾಪಿಗಳ ಮಾತನ್ನು ನಂಬಬೇಡಿ. ಅಪರ, ಇದು ಚಿಕ್ಕದಾಗಿ ರಚಿಸಿದ ನಾಟಕ. ಹೌದಪ್ಪ, ನಿಮ್ಮ ನಾಲಿಗೆ ನನ್ನ ನಾಲಿಗೆ ಸುಳ್ಳು ನುಡಿಯಬಹುದು, ಆದರೆ ಈ ಮೊಬೈಲ್ನಲ್ಲಿರುವ ಭಾವಚಿತ್ರಗಳು ಸುಳ್ಳು ನುಡಿಯಬಹುದೇ? ಸ್ವಾಮಿ ನೋಡಿ, ಈ ಜೋಗ್ಲು ಹೇಳಬೇಕಂದ್ರೆ ಮಗನಂತಿರುವ ಈ ನನ್ನ ಸಿಂಧೂರ ಕಣ್ಣಲ್ಲಿ ಕಸರು ಬಿದ್ದಿತ್ತು. ಅದನ್ನು ನನ್ನ ಕಣ್ಣಲ್ಲಿ ಕಸರು ಬಿದ್ದಿದೆ ಅಂತ ಒದ್ದಾಡ್ದ ಆ ಸಮಯದಲ್ಲಿ ನಾನೇ ನಮ್ಮ ಮೇಲೆ ತೆರೆಗಿಂದ ತೆಗೆದೆ. ಅದನ್ನ ಅವರು ಭಾವಚಿತ್ರ ಇಲ್ಲ ದಾಖಲಾದ ಗೌರಿ, ಆದರೆ ಎಂಬ ಮುಂದಿನ ಶಬ್ದ ನುಡಿಯದಿರು ಈ ನಿನ್ನ ಹೊಲಸು ನಾಲಿಗೆಯಿಂದ. ಬಾಯಿ ತುಂಬ ಮಗನೆಂದು ಇಡೀ ಸಮಾಜದ ಮುಂದೆ ಕೂಗುವುದು. ಮನೆಯಲ್ಲಿ ಯಾರು ಇಲ್ಲದ ಸಮಯದಲ್ಲಿ ಮಗ ಎನ್ನುವನೊಂದಿಗೆ ಮೈಮನ ಹೊಲಸು ಮಾಡಿಕೊಳ್ಳುವ ಮಾನಗಟ್ಟವಳು ನೀನು. ಗೌರಿ, ಕಾಮಕೆಯಲ್ಲಿದೆ ನಾಚಿಕೆ. ಈ ನನ್ನ ಹೆಂಡತಿ ಸತಿ ಸಾವಿತ್ರ ಎಂದು ಎದೆ ತಟ್ಟಿ ಹೇಳುವಾಗ ಸ್ವರ್ಗವೇ ನನಗೆ 3 ಗೇಣು ಉಳಿದಿತ್ತು. ಈ ನಮ್ಮ ಸಂಸಾರ ಆನಂದ ಸಾಗರದಂತೆ ಪವಿತ್ರವಿದೆ ಎಂದು ತಿಳಿದಿದ್ದೆ. ಆದರೆ ನೀನು ಕೇವಲ 1 ನಿಮಿಷದಲ್ಲಿ ಹಾದ್ರ ಎಂಬ ಕಪ್ಪಗೊಟ್ಟು ಕಟ್ಟಿಯಲ್ಲೇ ಒಯ್ ಮೇಲಿನಿ. ಈ ಸಮಾಜದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನಿಗೆ ಅವಳು ಕೂಡ ಒಂದು ಅಪರಾಧ ಕೊಟ್ಟು ಅವಳಿಗೆ ಹಾತರ ಅಪರಾಧ
ಭಾಗ್ಯವನ್ನೇ ಕೊಟ್ಟಿದ್ದಾರೆ ಮೇಲೆ ನಮ್ಮಂತರ ಪಾಡೇನು ಸ್ವಾಮಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ನನ್ನ ಹೃದಯದಲ್ಲಿ ನನ್ನ ದೇಹದಲ್ಲಿ ಬೇರೆಯವರ ಹೊಲಸು ಜಾಗ ಏನಾದ್ರೂ ಇದ್ದಿದ್ದು ನಿಜವಾದ್ರೆ ಅವತ್ತೇ ನಿಮ್ಮ ಕೈಯರೇ ನನ್ನ ಕೊಂದು ಹಾಕಿ ಸ್ವಾಮಿ, ಕೊಂದು ಹಾಕಿ. ಆದ್ರೆ ನಾನು ಮಾತ್ರ ಯಾವ ತಪ್ಪು ಮಾಡಿಲ್ಲ ಸ್ವಾಮಿ. ಗೌರಿ, ನಿನ್ನ ದೇಹ ಸುಟ್ಟು ಮಾತ್ರಕ್ಕೆ ನೀನು ಮಾಡಿದ ಹೇಸಿ ಪಾಪದ ಕೃತ್ಯ ಸುಟ್ಟು ಹೋಗುವುದೇ? ಲೇ ಸಿಂಧೂರ, ನಿನ್ನನ್ನು ನನ್ನ ಮಗನಿಗಿಂತ ಹೆಚ್ಚು ನಂಬಿ ನಿನ್ನನ್ನು ಕೈತೊತ್ತು ಉಣಿಸಿ ಬೆಳೆಸಿ ತಂದೆ ಹೆಂಡತಿಯರೊಂದಿಗೆ ರತಿ ಕಾಮದ ಆಟ ಆಡಲು ನಿನಗೆ ಮನಸ್ಸು ಹೆಂಗ ಬಂತು ಪಾಪಿ? ಅಪ್ಪರ, ನಿಮ್ಮ ಕೈ ತುತ್ತ ಉಂಡ ಬೇಡ ಕೂಸು ಅಂತ ತಾಯಿಗಂಡ ಕೆಲಸ ಮಾಡಿಲ್ಲ. ಯಾರು ನೀಚಿನ ಮಾತು ನಂಬಿ ತಾಯಿಗೆ ಹಾದ್ರ ನನ್ನ ಅಪರಾಧ ಹೊರಿಸಬೇಡ. ಬೇಕಾದರೆ ನನಗೆ 108 ಅಪರಾಧ ಹೊರಿಸು. ಅವರು ಕಾಲು ಜಾತಿ ಪ್ರದಕ್ಷಿಣೆ ಕಳಕ ಬಟ್ಟಿ ನಿಮ್ಮ ತಾಟಿನಲ್ಲಿ ನೀವೇ ಕಿಡಿಗುತ್ತೆ ಆಗುತ್ತದೆ. ಅಪ್ಪರ, ನನ್ನಿಂದ ಅಂತ ಏನೂ ತಪ್ಪನ್ನಿಲ್ಲ. ನನ್ನ ಕುಲದೇವ ಶ್ರೀ ಮೇಶ್ರೀ ವಾಲ್ಮೀಕಿ ಮೇಲೆ ಆಣೆ ಮಾಡಿ ಹೋಗ್ತೀನಪ್ಪರ. ತೂ ಕುಲಗೆಡಿ, ಇನ್ನೊಮ್ಮೆ ನನಗೆ ಅಪ್ಪಾರ ಎಂದು ಕೂಗಬೇಡ. ಎಲ್ಲೋ ಅನಾಥನಾಗಿ ಬೆಳೆಯಬೇಕಾದ ಕಸವನ್ನು ಕೈ ಹಿಡಿದು ತಂದು ಅರಮನೆಯೊಳಗೆ ಕರೆದುಕೊಂಡು ಬಂದಿದ್ದಕ್ಕೂ ಸ್ವಾರ್ಥಕವಾಯಿತು. ದಯಮಾಡಿ ಧರ್ಮದ ಅರಮನೆಯ ಮಾನ 4 ಜನರ ಬಾಯಿಗೆ ಬೀಳುವುದಕ್ಕಿಂತ ಮುಂಚೆ ನೀನಾಗಿಯೇ ಕಾಲುಗಳು ನಿನಗೆ ಕೈ ಮುಗಿದು ಕೇಳುತ್ತೇನೆ. ಹೋಗುತ್ತೇನೆ ಪರ, ಹೋಗುತ್ತೇನೆ. ಆದರೆ ಒಂದೇ ಒಂದು ಮಾತು, ನೀವು ಬಾಂಗ್ರದ ನೀರನ್ನು ಬೇರಿಸಿ ಸ್ವಚ್ಛತಾ ಮಲ್ಲಿಗೆ ಮಾಡುವವರೆಗೂ ನಿಮ್ಮ ದೊಡ್ಡ ನಮಸ್ಕಾರಗಳು. ಆಗ ಹೋಗುವ ಮಗನಿಗೆ ಜಾತನ ಬಹುಮಾನ ಕಟ್ಟು ಮನೆಯಿಂದ ಹೊರಗೆ ಹಾಕಿದ್ದಲ್ಲ, ಆ ದೇವರು ನಿಮಗೆ ಒಳ್ಳೆಯದು ಮಾಡಲಿ. ತಾಯಿಗೆ ನನಗೆ ಹಾದ್ರದೊಂದು ಅಪರಾಧ ಕೊಟ್ಟು ದೊಡ್ಡ ಮನುಷ್ಯರಾದ್ರಿಪ್ಪ, ನೀವು ದೊಡ್ಡ ಮನುಷ್ಯರಾದ್ರಿ. ತೂ ನಾಯಿ, ಉಸಿಗಡ್ಡಿಯಲ್ಲಿ ತಂದು ರೋಟಿ ಎಸೆಯಬೇಕಾದ ನಾಯಿಗೆ ಅರಮನೆಯೊಳಗೆ ಕರೆದುಕೊಂಡು ಬಂದಿದ್ದಕ್ಕೂ ಸ್ವಾರ್ಥಕವಾಯಿತು. ದಯಮಾಡಿ ಧರ್ಮದ ಅರಮನೆಯ ಮಾನ 4 ಜನರ ಬಾಯಿಗೆ ಬೀಳುವುದಕ್ಕಿಂತ ಮುಂಚೆ ನೀನಾಗಿಯೇ ಕಾಲುಗಳು ನಿನಗೆ ಕೈ ಮುಗಿದು ಕೇಳುತ್ತೇನೆ. ಮಾಡಿದಲ್ಲ ಮಾಡಿ ಮುಂದೆ ಧರ್ಮರಾನ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ರೈತಳು ಸತ್ಯ ಗೊತ್ತಾದ ಮೇಲೆ ನೀನು ಎಲ್ಲರೂ ನೀನು ಜೀವಿತವಾಗಿ ನಮ್ಮ ಸುಂದರ ತಾಣದ ಗುಡ್ಡದಲ್ಲಿ ನಿನ್ನನ್ನು ಸುಟ್ಟು ಹಾಕಿಬಿಡುತ್ತೇನೆ. ನನ್ನ ಮನೆ ಅಣ್ಣ ತಿಂದು ನನ್ನ ತಮ್ಮನ ಮೇಲೆ ಗುಡುಗು ಹಾಕುವೆ ಆ ಭಕ್ತ. ಅಪಾರ, ಈ ಅರಮನೆಯಲ್ಲಿ ಉಂಡ ಭಾರ ನನ್ನ ಉಸಿರಿರುವವರೆಗೂ ಮೆರೆಯುವುದಿಲ್ಲ. ಇಂದೆಲ್ಲ ನಾಳೆ ನಾನು ನಿಮ್ಮ ಕಣ್ಣು ಎದುರಿಗೆ ನಾನು ಸತ್ತಿಗೆ ದೀಪ ಹಚ್ಚಿದ ಬಡವ ನಾನಾಗುತ್ತಿದ್ದೇನೆ. ನನ್ನ ಹೆಸರು ಶಂಕರೇ ಅಲ್ಲ. ಅಪ್ಪರ, ಈ ಮನೆಯನ್ನು ಬಿಟ್ಟು ಹೋದ ಮೇಲೆ ನಾಳೆ ದೇಶ ಮಂದಿರದಲ್ಲಿ ಹಿಡಿಯಡೆ ಹಾಳು ಮಾಡಲು ಪ್ರಯತ್ನ ಪಟ್ಟರು. ಅಂತವನ್ನ ರೂಟವನ್ನು ಕಡೆದು ಜೋತ ಆಗುತ್ತಾರೆ ನನ್ನ ಛಲ. ಅಪ್ಪರ, ಈ ನಿನ್ನ ಆಳು ಮುಖ ಅಂತ ತಪ್ಪು ಮಾಡಿಲ್ಲ. ಅವರಿಗೆ ಅಪರಾಧ ಹೊರಿಸಬೇಡ. ಅವರ ಅಪ್ಪರ, ಈ ಪಾಪಿ ನಿಮಗೆ ಎಂದು ಮುಖ ತೋರಿಸಲಾರದು. ಬಹುದೂರಿ ಹೋಗಿ ಬದುಕುತ್ತಾನೆ. ನಿನ್ನ ಕೈ ಮುಗಿದು ಬೇಡ್ಕೊತಾ ಇದ್ದೆ, ನೀನು ಮಾತ್ರ ಈ ಮನೆ ಬಿಟ್ಟು ಹೋಗ್ಬೇಡ ಕಂಗ. ಅಣ್ಣ, ನೋಡಿದ್ಯಾ ನಿನ್ನ ಹೆಂಡತಿಯ ಪ್ರೀತಿ ಮಮಕಾರ ಈ ಸಿಂಧೂರ ಮೇಲೆ ಎಷ್ಟಿದೆ ಎಂದು? ಕೆಲವು ಮಾನ್ಗೆಟ್ಟ ಮಾಡ್ಗಡಿ ನಮ್ಮ ಮೇಲೆ ಇಲ್ಲ ಸಲ್ಲದ ಅಪರಾಧವನ್ನು ಕೊಟ್ಟು ಈ ನನ್ನ ಜೀವನವನ್ನೇ ಹಾಳು ಮಾಡಿದೆಲ್ಲ, ಇದು ನನಗೆ ಸರಿ ಕಾಣ್ತಾ ಇದ್ದೇನು ಸ್ವಾಮಿ? ಈ ಪಾಪಿಯ ಮಾತನ್ನು ಕೇಳಿಕೊಂಡು ನನಗೆ ಆಡಬಾರ್ದಂತ ಮಾತನಾಡಿ ನನ್ನನ್ನು ಈ ರೀತಿ ನಡುವೆಲ್ಲ ಕೈ ಬಿಡ್ತಾ ಇದ್ದಿಲ್ಲ, ಇದು ನಿಮಗೆ ಸರಿ ಕಾಣ್ತಾ ಇದೆಯಾ? ಏನೋ ಪಾಪಿ, ನಿಜವಾಗ್ಲೂ ಈ ಮನೆಗೆ ನೀನು ವೈದ್ಯನಾಗಿ ಬರಲಿಲ್ಲ, ಯಮನಾಗಿ ಬಂದು ನನ್ನ ಜೀವನವನ್ನೇ ಬಲಿ ತೆಗೆದುಕೊಳ್ತಾ ಇದ್ದೀಯಾ ಸ್ವಾಮಿ?